fighting and all, I enjoy very well. And the comedy. How is the hero performance and the Hero performance also very nice. But we want a little stylish. Yeah. Little stylish hero. That's all. All over the comedy and performance is very, very nice. Thank you. ಇಷ್ಟೊಂದು ಒಳ್ಳೆ ನಿರ್ದೇಶನ ಮಾಡಿದ್ದಾರೆ. ತುಂಬಾ ಮೆಚ್ಚುಗೆ ಆಗಿದೆ ಏನಪ್ಪ ಅಂತಂದ್ರೆ ತುಂಬಾ ವರ್ಷದ ಮೇಲೆ ಇಡೀ ಫ್ಯಾಮಿಲಿ ಅದು ಅದ್ಭುತವಾಗಿದೆ. ಎಲ್ಲ ಕಲಾವಿದರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮೈಂಡ್ ಬ್ಲೋಯಿಂಗ್ ಹ್ಯಾಟ್ಸ್ ಆಫ್ ನಮ್ಮ ಕನ್ನಡ ರಸಿಕರು ಬಂದು ನೋಡಬೇಕು. ಅದೊಂದು ನಾನು ಕಳಕಳಿಯಾಗಿ ಪ್ರಾರ್ಥನೆ ಮಾಡ್ತೀನಿ. ಬಂದು ಇಂಥ ವಿಡಿಯೋನ್ಮುಖ ನಿರ್ಮಾಪಕರು ನಿರ್ದೇಶಕರಿಗೆ ಎಲ್ಲರಿಗೂ ಸಹಾಯ ಮಾಡಬೇಕು. ಚಿತ್ರಮಂದಿರಕ್ಕೆ ಬಂದರೆ ಎಲ್ಲರಿಗೂ ಒಳ್ಳೆಯದು. ನಮಸ್ಕಾರ. Unexpected highlight. Starting the finish music film ಇನ್ನೊಂದು ಲೆವೆಲ್ ಎಲಿವೇಟ್ ಅಂಡ್ ಐ ಥಿಂಕ್ ಸಂಭಾಷಣೆ ಡೈಲಾಗ್ಸ್ ಬರ್ತಿದ್ದಾರೆ ಅದು ಎಷ್ಟು ಮೆಚೂರ್ಡ್ ಆಗಿರುತ್ತೆ ನೀವು ನೋಡೋದು ಫಸ್ಟ್ ಟೈಮ್ ಡೈರೆಕ್ಟರ್ ಬರೆಯೋ ಥರ ಇರಲಿಲ್ಲ. ಅಂಡ್ ಮೇನ್ಲಿ ಒಂದು ಕೌಟುಂಬಿಕ ಚಿತ್ರ ವಿಚ್ ಟಾಕ್ಸ್ ಅಬೌಟ್ ಕಂಡೀಷನಿಂಗ್, ವಿಚ್ ಟಾಕ್ಸ್ ಅಬೌಟ್ ಪೇರೆಂಟಿಂಗ್. ಈಗಿನ ಕಾಲ ಪೇರೆಂಟಿಂಗ್ ಹೇಗೆ ನಡೀತಾ ಇದೆ, ಕಂಡೀಷನಿಂಗ್ ಇಂದ ಏನೆಲ್ಲ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳೋದು. ಎಲ್ಲೂ ನಮಗೆ ಒಂದು ಸೆಕೆಂಡ್ ಬೋರ್ ಆಗದಿರೋ ತರ ನಮ್ಮ ಡೈರೆಕ್ಟರ್ ಅವರೇ ಹೀರೋ ಆಗಿ ಪ್ಲಸ್ ಹೀರೋಯಿನ್ ಬಗ್ಗೆ ಮಾತಾಡ್ತಾರೆ. ಅವರು ಬ್ಯೂಟಿಫುಲ್ ಆಗಿ ಆಕ್ಟ್ ಮಾಡಿದ್ದಾರೆ. ಐ ಥಿಂಕ್ ವಂಡರ್ಫುಲ್ ಜಾಬ್. I wish the team celebrates that. Very good, sir. So I think it is quite relatable and overall a good like. ಪ್ರತಿಯೊಬ್ಬ ಎಲ್ಲ ಆರ್ಟಿಸ್ಟ್ಗಳು ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. ಒಬ್ಬೊಬ್ಬರ ಪಾತ್ರ ಚೆನ್ನಾಗಿ ನಿರ್ವಹಿಸಿದೆ ಮತ್ತೆ ಲೊಕೇಶನ್ ತುಂಬಾ ಚೆನ್ನಾಗಿದೆ. ಸಬ್ಜೆಕ್ಟ್ ಚೆನ್ನಾಗಿ ಎಂಟರ್ಟೈನಿಂಗ್ ಆಗಿದೆ. ಆಲ್ ದ ಬೆಸ್ಟ್ ಫಾರ್ ದ ಟೀಮ್. ಮಕ್ಕಳನ್ನ ಫ್ರೀಯಾಗಿ ಬಿಡೋದು ಹಾಗೆ ಬಿಡೋದು ಯಾವ್ದು ಬೆಟರ್ ಇಲ್ಲ, ಫ್ರೀಯಾಗಿ ಬಿಡಬೇಕು. ಅವರ ಭಾವನೆಗಳಿಗೆ ವ್ಯಾಲ್ಯೂ ಕೊಡಲೇಬೇಕು. ಅವರೇ ಅವರ ಜೀವನನ ಅವ್ರು ಆಡ್ಕೊಳ್ಳೋಕೆ ನಾವು ಸ್ವಾತಂತ್ರ್ಯ ಕೊಡಬೇಕು. ಕೆಲವು ಕಡೆ ನಾವು ಕೆಲವು ಸೂಚನೆಗಳನ್ನ ಕೆಲವು ಸಲಹೆಗಳನ್ನ ಕೊಡ್ಬೋದೇ ಹೊರತಾಗಿ ನಾವೇ ಅವ್ರನ್ನ ರೂಲ್ ಮಾಡೋದು ಅದು ನನ್ನ ನಂಬಿಕೆ. ಸಿನಿಮಾ ಎಕ್ಸ್ಪೀರಿಯನ್ಸ್ ತುಂಬಾನೇ ಚೆನ್ನಾಗಿತ್ತು. ನನಗೆ ಪಾತ್ರ ನನಗೆ ಇಷ್ಟ ಆಗಿದ್ರಿಂದಲೇ ನಾನು ಜಾಸ್ತಿ ಪಾತ್ರಕ್ಕಾಗ್ಲಿ ಅಥವಾ ನನ್ನ ಕಾಸ್ಟ್ಯೂಮ್ ಬಗ್ಗೆ ನಾನು ತುಂಬಾ ಕೇರ್ ತಗೊಂಡು ವರ್ಕ್ ಮಾಡಿದ್ದೆ. ಅಂಡ್ ನನ್ಗೆ ಅವ್ರ ಪಾತ್ರನ ಎಕ್ಸ್ಪ್ಲೈನ್ ಮಾಡಿದ್ದು ಕೂಡ ನನಗೆ ಇಷ್ಟ ಆಗಿತ್ತು. ನನ್ನ ಪಾತ್ರ ಇದರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳೋದ್ರಿಂದ ಒಂದು ಪಾತ್ರ ಚೆನ್ನಾಗಿತ್ತು ಅಂಡ್ ಎಲ್ಲರೂ ಇವತ್ತು ನೋಡಿರ್ತಾರೆ ಸಿನಿಮಾನ. ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ನೀವು ನಿಮ್ಮ ಸ್ನೇಹಿತರನ್ನ ಅಥವಾ ಬಂಧುಗಳನ್ನ ಕರ್ಕೊಂಡು ಬಂದು ಈ ಸಿನಿಮಾ ಹೀರೋಯಿನ್ ಕಮ್ಮ ಆಗಿದೆ, ವಿಭಿನ್ನವಾಗಿದೆ. ಖುಷಿ ಆಯ್ತು. ರುಚಿ ನಾಲ್ಕೇ ಸಿನಿಮಾ ಪರಿಚಯ ಆಗಿತ್ತು. ಒಳ್ಳೆ ಪಾತ್ರ ಮಾಡೋ ಚೆನ್ನಾಗಿದೆ. ನೀವೆಲ್ಲ ಸಿನಿಮಾ ನೋಡಿದ್ರು, ನಿಮ್ಗೆಲ್ಲ ಇಷ್ಟ ಆಗಿದೆ? ಇಷ್ಟ ಆಯ್ತು. ಅಲ್ಲಿಗೆ ಅವರ ಜಾಬ್ ಇಸ್ತಾರೆ. ಸೊ ಇಲ್ಲಿ ನನ್ನ ವರ್ಕ್ನೇ ತುಂಬಾ ಅವ್ರ ಬಗ್ಗೆ ಹೇಳ್ಬೇಕು. ಅವ್ರ ಬಗ್ಗೆ ಖುಷಿಯಿಂದನೂ ಆಮೇಲೆ ಅವ್ರ ಬಗ್ಗೆ ಮಾತಾಡೋದಂದ್ರೆ ನಮ್ಮ ಪ್ರೊಡ್ಯೂಸರ್ ಶ್ರೀನಿವಾಸ್ ಒಂದು ಹೊಸ ತಂಡಕ್ಕೆ ಇಷ್ಟೆಲ್ಲ ರೀತಿ ಸಪೋರ್ಟ್ ಮಾಡಿ ಹೊಸಬ್ರಿಗೆ ಸಿನಿಮಾ ಮಾಡೋದೇ ಕಷ್ಟ, ಅದನ್ನು ಸಿನಿಮಾ ಮಾಡಿ ರಿಲೀಸ್ ಮಾಡಿದ್ರೆ ಥ್ಯಾಂಕ್ ಯು ಸರ್. ಇವತ್ತು ನಿಮ್ಮ ಪ್ರತಿಫಲಕ್ಕೆ ಪ್ರತಿಫಲಕ್ಕೆ ಇವತ್ತು ಎಷ್ಟು ಚೆನ್ನಾಗಿ ಸಿಗ್ತೈತೆ ನೋಡಿ ಅಂತ ಉಲ್ಟಾಪಟ್ಟು ಅದೇ ಎಕ್ಸೈಟ್ಮೆಂಟ್ ಉಲ್ಟಾ ಬರ್ತಾ ಇದೆ. ಥ್ಯಾಂಕ್ ಯು. ಇವತ್ತು ಬಂದಿರೋ ಎಲ್ಲ ಪೇಡ್ ಪ್ರೀಮಿಯರ್ ನ ಎಲ್ಲ ಪ್ರೇಕ್ಷಕರಿಗೂ ನಾವು ಥ್ಯಾಂಕ್ ಯು ಹೇಳ್ತಾ ಇದೀವಿ. ಹಾಗೂ ಮಾತಾಡೋದು ಥ್ಯಾಂಕ್ ಯು. ಎಲ್ಲರೂ ಬಂದು ನಮ್ಮ ಪೇಡ್ ಪ್ರೀಮಿಯರ್ ನೋಡಿ ತುಂಬಾ ಇಷ್ಟಪಟ್ಟಿದ್ದಾರೆ. ಇದಕ್ಕೆಲ್ಲ ಮುಖ್ಯ ಕಾರಣ ಇಡೀ ತಂಡ. ಯಾಕೆಂತಂದ್ರೆ ಇಟ್ಸ್ ಎ ಟೀಮ್ ಎಫರ್ಟ್. ನಮ್ಗೆ ಗೊತ್ತಿದೆ ಎಷ್ಟು ಕಷ್ಟ ಆಯ್ತು ಅಂತ. ಪ್ರತಿಯೊಬ್ಬರು ಕೂಡ ಅವರ ಶಕ್ತಿ ಮೀರಿ ಎಲ್ಲ ಆಕ್ಟಿಂಗ್ ಇರ್ಬೋದು, ಕೆಲಸ ಇರ್ಬೋದು ಮಾಡಿದ್ದಾರೆ. ಅದರ ನೇತೃತ್ವವನ್ನ ನಮ್ಮ ಕ್ಯಾಪ್ಟನ್ ಆಫ್ ದ ಶಿಪ್ ವಿಜಯ್ ಭಾರದ್ವಾಜ್ ತಗೊಂಡು ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ಇಷ್ಟ ಆಗಿದೆ. ದಯವಿಟ್ಟು ಎಲ್ಲರೂ ಕೂಡ ಬಂದು
ಚಿತ್ರಮಂದಿರದಲ್ಲೇ ಸಿನಿಮಾ ನೋಡಿ ನಮ್ಮನ್ನ ಪ್ರೋತ್ಸಾಹಿಸಬೇಕು, ಮತ್ತಷ್ಟು ಚಿತ್ರಗಳನ್ನ ಮಾಡೋದಕ್ಕೆ ನಮ್ಗೆ ಅವಕಾಶ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ತಿಳ್ಕೊಂಡಿದ್ದೀನಿ. ಏನಿಲ್ಲ ಅವ್ರು ಹೇಳಿದ್ರ ಕತೆ ಇಷ್ಟ ಆಯ್ತು. ಒಂದು ಏನಂದ್ರೆ ನಾವು ಒಂದು ಫ್ಯಾಮಿಲಿ ಎಲ್ಲರೂ ಕೂತ್ಕೊಂಡು ನೋಡಿ 8 ವರ್ಷದಿಂದ 89 ವರ್ಷ ಯಾವುದೇ ಮುಜುಗರ ಇಲ್ಲದೆ ನೋಡುವಂತ ಒಂದು ಸಿನಿಮಾನ ಮಾಡ್ಬೇಕು. ಜೊತೆಗೆ ಹಾಡುಗಳು, ಸಂಭಾಷಣೆ ಎಲ್ಲವೂ ಅಚ್ಚುಕಟ್ಟಾಗಿರುವಂತದ್ದು ಮಾಡ್ಬೇಕು ಅಂತ ಮೊದಲಿಂದಾನೇ ಇತ್ತು. ಅದು ಇವತ್ತು ನಮ್ಗೆ ಆಗಿದೆ, ಎಲ್ಲರೂ ಇಷ್ಟಪಟ್ಟಿದ್ದಾರೆ. ಅದೊಂದೇ ನಮ್ಮ ಮುಖ್ಯ ಉದ್ದೇಶ ಆಗಿದೆ. ಕೆಲಸ ಮಾಡೋದಿದೆಯಲ್ಲ ಅದು ತುಂಬಾ ಖುಷಿ ವಿಚಾರ. ಸಿನಿಮಾ ಶುರು ಆಗಕ್ಕಿಂತ ಮುಂಚೆ ಪ್ರತಿಯೊಂದು ಅಪ್ಡೇಟು ನಾ ಮಾಡೋ ಸಣ್ಣ ಪಾತ್ರ ಆದ್ರೂ ನಿರ್ದೇಶಕರು ನನ್ಗೆ ಕಾಲ್ ಮಾಡಿ ಎಲ್ಲದನ್ನು ಅಪ್ಡೇಟ್ ಕೊಡ್ತಿದ್ರು. ಹಾಗಾಗಿ ಈ ಟೀಮ್ ಅಲ್ಲಿ ಕೆಲಸ ಮಾಡೋ ಖುಷಿ ತುಂಬಾ ಇದೆ. ನಾನು ನಿರ್ದೇಶಕರಿಗೆ ಮತ್ತೆ ಎಲ್ಲಾ ಕಲಾವಿದರಿಗೂ ಈ ಸಿನಿಮಾದಿಂದ ಅವರಿಗೆ ಒಳ್ಳೇದಾಗ್ಲಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಅದರಲ್ಲೂ ದೀಪಾಕ್ ಅನ್ನೋದು ಸೂಪರ್ ಆಗಿ ಬಂದಿದೆ. ಒಂದೊಂದು ಶಾರ್ಟ್ ಅಲ್ಲೂ ಹೀರೋಯಿನ್ ಅಷ್ಟೇ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಸೊ ಸಿನಿಮಾ ಚೆನ್ನಾಗ್ ಆಗ್ಲಿ. ಎಲ್ಲರ ಹತ್ರಲ್ಲೂ ಒಂದೇ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ದಯವಿಟ್ಟು ಥಿಯೇಟರಿಗೆ ಬಂದು ಸಿನಿಮಾ ನೋಡಿ. ಇಂತ ಒಳ್ಳೆ ಸಿನಿಮಾನ ಇಡೀ ಫ್ಯಾಮಿಲಿ ಕೂತ್ ನೋಡುವಂತ ಸಿನಿಮಾನ ಥಿಯೇಟರ್ ಬಂದು ನೋಡಿದ್ರೆ ತಂಡಕ್ಕೂ ಖುಷಿ ಆಗುತ್ತೆ, ನಿಮ್ಗೂ ಖುಷಿ ಆಗುತ್ತೆ. ಹಾಗಾಗಿ ದಯವಿಟ್ಟು ಸಿನಿಮಾ ನೋಡಿ. ಥ್ಯಾಂಕ್ ಯು. ಶ್ರೀನಿವಾಸ್ ಕಡೆಯಿಂದ ಒಳ್ಳೆ ಸಿನಿಮಾ ಮಾಡಲಿಕ್ಕೆ ಬಂದಿದೆ. ಇವತ್ತು ನಾವು ಎಲ್ಲ ಒಳ್ಳೆ ಕಥೆ ಇದೆ, ಒಳ್ಳೆ ಸಂಭಾಷಣೆ ಇದೆ, ಒಳ್ಳೆ ಸಂಗೀತ ಇದೆ, ಎಲ್ಲರಿಗೂ ಪರ್ಫಾರ್ಮೆನ್ಸ್ ತೆಗೆಸಿದ್ದಾರೆ. ನಿರ್ದೇಶಕರು ನಾವೇ ಸ್ವತಃ ರಚನೆ ಮಾಡಿ ನಾಯಕನ ಪಾತ್ರವನ್ನು ಮಾಡಿ ನಮ್ಮೆಲ್ಲರಿಂದ ಕೆಲಸ ತೆಗೆಸಿ ಒಳ್ಳೆ ಒಂದು ಕಂಟೆಂಟ್ ರೊಮ್ಯಾನ್ಸ್ ಸಿನಿಮಾಗಿದ್ದಾರೆ. ನೀವೆಲ್ಲರೂ ನಮ್ಮ ಕನ್ನಡ ಚಿತ್ರ ಬೇರೆ ಭಾಷೆಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಒಳ್ಳೆ ಸಿನಿಮಾಗಳು ಕನ್ನಡದಲ್ಲಿ ಬರಲ್ಲ ಅನ್ನೋ ಒಂದು ಅಪವಾದ ಇದೆ. ಆ ಅಪವಾದ ಖಂಡಿತವಾಗ್ಲೂ ಸೊ ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ನಲ್ಲಿ, ವಾಟ್ಸ್ಆಪ್ ನಲ್ಲಿ, ವರ್ಡ್ ಆಫ್ ಮೌತ್ ನಲ್ಲಿ ಈ ಸಿನಿಮಾ ಈ ತರ ಇದೆ ಅಂತ ನೀವು ಬಾಯಿಂದ ಹೇಳಿದ್ರೆ ಸಾಕು, ಕನ್ನಡದ ಜನತೆ ಬಂದು ನೋಡಿದ್ರೆ ಬಹಳ ಸಂತೋಷ ಆಗುತ್ತೆ. ನನಗೆ ಇದರಲ್ಲಿ ನಟನೆ ಮಾಡಿ ನಟನೆ ತೆಗೆಸಿ ಡ್ಯಾನ್ಸ್ ಮಾಡಿಸಿ ನನ್ನನ್ನು ಈ ಮಟ್ಟಿಗೆ ಹೊಗಳಿಸ್ಕೊಳ್ಳೋ ಹಾಗೆ ಮಾಡಿದ ಡೈರೆಕ್ಟರ್ ಶ್ರೀ ವಿಜಯಕಾಂತ್ ಸರ್